ಇದರಲ್ಲಿ ಲಾಸ್ಟ್ ಅಲ್ಲಿ ಒಂದು 10 ಸೆಕೆಂಡ್ಸ್ ಬಂದು ಹೋಗುತ್ತೆ. ಅದರಲ್ಲಿ ಅವ್ರ ಕಾಸ್ಟ್ಯೂಮ್ಸ್ ಆಗಲಿ ಅಥವಾ ಬಂದಿರೋ ಫೈಟ್ಸ್ ಆಗಲಿ ಒಂದು 2-3 ಶೇಡ್ ಇದೆಯಾ ಅಂತ ಎಲ್ಲೋ ಒಂಚೂರು ಡೌಟ್ಫುಲ್ ಆಗಿದೆ ನನಗೆ. ಯಾಕೆ ಅಂತ ರ್ಯಾಪ್ ಸಾಂಗ್ ಮಾಡ್ದಾಗ ಮಾಡವ್ರೆ. ಗುರು ನಮಸ್ಕಾರ ಗುರುವೇ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಗುರು ಇವತ್ತು ನಾನು ಬಂದಿರೋ ರೆಟ್ರೋದು ಇನ್ನೊಂದು ಸಾಂಗ್ ಲಾಂಚ್ ಆಗಿದೆ. ರೆಟ್ರೋ ಮೂವಿದು ದಿ ಒನ್ ಅಂತ. ನಾನಂತೂ ಎಕ್ಸೈಟಿಂಗ್ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇದ್ರದ್ದು ಸಾಂಗ್ಸ್ ನಿಮಗೆ ಗೊತ್ತಿರೋದು ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಂಗ್ ಆಗಿದೆ. ರೀಸೆಂಟ್ ಆಗಿ ಬಂದಿರೋ ಸಾಂಗ್ಸ್ ಎಲ್ಲ ಸೂರ್ಯ ಅವರ ಇದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಟ್ರೆಂಡ್ ಇದ್ದೇ ಇರುತ್ತೆ. ಸಾಂಗ್ಸ್ ಕೂಡ ಈ ಮೂವಿದು ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಂಗ್ ಇದೆ. ಅದಾದ್ಮೇಲೆ ನಿಮಗೆ ಕಂಗುವ ಆದ್ಮೇಲೆ ಸೂರ್ಯ ಅವ್ರನ್ನ ಬೇರೆ ಶೇಡ್ ಅಲ್ಲೇ ನೋಡ್ಬೋದು ಈ ಮೂವಿಲಿ. ಸೊ ಎಲ್ರು ಎಕ್ಸೈಟಿಂಗ್ ಕಾಯ್ತವ್ರೆ. ನಾನಂತೂ ಇನ್ನೂ ಒಂದ್ ಲೆವೆಲ್ಗೆ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ದಿ ಒನ್ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ. ಸ್ಟಾರ್ಟ್. ஒரு தீயில சொல்லெடுத்து ஒளி போடுற கையெழுத்து அன்னொருவன் வந்திருக்காடு. பல போர்பட இருக்கலாம், எதிர்பார்த்தது இவனைத்தான் ஒருவன் வந்திருக்காடு. களமோ அவன் மூச்சரிய, மயிர்கால்களும் பூச்சரிய, வச்சம் அவன் வந்திருக்காடு. அட நம்ம நினைச்சது நடந்துருமா, சிங்கம் மறுபடி திரும்புதம்மா. முன்ன ஒரு கதை இருந்ததம்மா, இப்ப உரு கொண்டு இறங்குதம்மா. நட்சத்திரம் ஒண்ணு தெரியுதம்மா, நின்ன இடம் பத்தி எரியுதம்மா. அச்சம் கொண்ட மனம் ஒரு வரமா, அந்த ஒருவனை அடையுதம்மா. They won't choose it up. 222 to them don't change his mind. Not வருதே எனக்கா திருந்தே அடித்தான் ஒளிந்தான் ஜெகனே அவன்தான் வாய் விழந்தே சனம் பார்த்திடவாள் தவன் போல் விழப்பாய் ஒரு நாள் எழுந்தான். கல்லாகி மூடும் அப்போது யார் எழுவா? பாரே பள்ளிசும் போதும் நிற்காமல் போதும் நீதானே வா ஒருவா. It was written on the walls for a king, the proof and the truth rang from you. Answered every call when they beckoned, billion angels in the sky sang for me. Trying to run up, wasn't ready then. Needed all the healing she would offer. See, the truth was I was crippled by the thought of having blood upon my head for many men. Body, sorted by the dozen. Freedom, calling on my name to be the leader that they needed when they kneel and see them through the night so they can see the sun. நீயும் தூரம் போக நெஞ்சு புண்ணா கிடந்தேன். ஒப்பாத போகும் பாத வழி மண்ணா கிடந்தேன். காலம் தாண்டி உயிர் ஊரக்கணிதேன். ராச வந்தா உலகெல்லாம் அடைஞ்சேன். They won't choose it up. 222 to them don't change his mind. தர்மமும் காத்திர பித்த அடிபட்டு ஏறிய யுத்த வேதனிச்சா இவன் மேல் பெறல் வெப்ப. வீரனாம் கர்ணனுக்கே இவன் அப்ப. Flowers for the ones who fell too young, halos for the saints that didn't make it. Pour for the sacrificial lamb that never seen the light of day. I had to make a choice to walk the life that's predetermined. I was offered all my freedom for the fear. We can see this by the people in this waiting. That's the one. Hey, Guru. I am confused.
ಏಂತಕ್ಕೆ ಕನ್ಫ್ಯೂಸ್ ಆದೆ ಅಂತಂದ್ರೆ ವಿಕ್ರಮ್ ಮೂವಿಲಿ ಏನು ನಾವು ಸೂರ್ಯ ಅವ್ರನ್ನ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರ ಲುಕ್ ಯಾವ ರೇಂಜಿಗೆ ಫೇಮಸ್ ಆಗಿತ್ತು, ವೈರಲ್ ಆಗಿತ್ತು, ಅದೇ ತರ ಇದರಲ್ಲಿ ಲಾಸ್ಟ್ ಅಲ್ಲಿ ಒಂದು 10 ಸೆಕೆಂಡ್ಸ್ ಬಂದೋಗುತ್ತೆ. ಅದರಲ್ಲಿ ಅವ್ರ ಕಾಸ್ಟ್ಯೂಮ್ಸ್ ಆಗಲಿ ಅಥವಾ ಬಂದಿರೋ ಫೈಟ್ಸ್ ಆಗಲಿ ಒಂದು 2-3 ಶೇಡ್ ಇದೆಯಾ ಅಂತ ಎಲ್ಲೋ ಒಂಚೂರು ಡೌಟ್ಫುಲ್ ಆಗಿದೆ ನನಗೆ. ಯಾಕೆ ಅಂತಂದ್ರೆ ಸೂರ್ಯ ಅವರ ಪ್ರತಿಯೊಂದು ಲುಕ್ಕು ಮೇಕ್ ಓವರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಅಂತಂದ್ರೆ ಫೈಟ್ ಸೀನ್ ಎಲ್ಲ ನೋಡೋದಾದ್ರೆ ಒಂಥರ ಚೈನೀಸ್ ಟೈಪ್, ಅಂದ್ರೆ ಬೇರೆ ಕಡೆನೆ ಶೂಟ್ ಮಾಡಿರೋ ತರ ಇದೆ. ಆದ್ರಿಂದ ಈ ಮೂವಿಲಿ ಒಂದು 2-3 ಶೇಡ್ ಇರ್ಬೋದು. ಅದನ್ನ ನೋಡಕ್ಕೆ ನಾನಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀನಿ. ಸಾಂಗ್ ವಿಚಾರಕ್ಕೆ ಬರೋದಾದ್ರೆ ಸಾಂಗು ಎಲ್ಲೋ ಕೇಳಿದ್ದೀನಿ ಅಂತ ಲಿಟ್ರಲಿ ಅನ್ನಿಸ್ತು, 100% ಅನ್ನಿಸ್ತು. ನಾನು ಸುಳ್ಳು ಹೇಳ್ತಾ ಇಲ್ಲ. ಇದನ್ನ ಇಂಗ್ಲಿಷ್ ಅಲ್ಲಿ ನಾನು ಎಲ್ಲೋ ಕೇಳಿದ್ದೀನಿ, ಅಂದ್ರೆ ರೀಸೆಂಟ್ ಆಗಿ ಎಲ್ಲೋ ಕೇಳಿದ್ದೀನಿ ಅಂತ ಅನ್ನಿಸ್ತೈತೆ. ಸಡನ್ ಆಗಿ ಗ್ಯಾಪ್ನ ಆಗ್ತಿಲ್ಲ. ನಿಮಗೆ ಗ್ಯಾಪ್ನ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಒಂಥರ ರಿಮಿಕ್ಸ್ ಮಾಡಿ ಎಲ್ಲೋ ಮಿಕ್ಸಪ್ ಮಾಡಿರೋ ತರ ಅನ್ನಿಸ್ತು. ಆದ್ರೆ ನನಗೇನಪ್ಪ ಅನ್ನಿಸ್ತು ಅಂತ ಅಂದ್ರೆ ಒಂಥರ ಎಲ್ಲೋ ಮ್ಯಾಶ್ ಆಯ್ತು ಅನ್ನಂಗಾಯ್ತು. ಅಂದ್ರೆ ಅಷ್ಟು ಏನೋ ಒಂಥರ ಮನ್ಸಲ್ಲೇ ಉಳ್ಕೊಳ ರೇಂಜಿಗಂತೂ ಸಾಂಗ್ ಇಲ್ಲ. ಒಂಥರ ಹಳೆ ಸಾಂಗ್ ಅಷ್ಟು ಒಂಥರ ವೈಬ್ ಇಲ್ಲ ಈ ಸಾಂಗ್ ಅಲ್ಲಿ. ಇದೇ ಅಗ್ರೆಸಿವ್ ಆಗಿ, ಆದ್ರೆ ಎಲ್ಲೋ ಒಂಚೂರು ಅದೇ ಎಲ್ಲೋ ಕೇಳಿದೀವಿ ಅನ್ನೋ ರೇಂಜಿಗಿದೆ. ಓಕೆ ಅಂತ ಅನ್ನಿಸ್ತು. ಆ ರೇಂಜಿಗೆ ನನಗೆ ಸ್ಯಾಟಿಸ್ಫೈ ಅಂತೂ ಆಗ್ಲಿಲ್ಲ ಈ ಸಾಂಗು. ನಿಮಗೆ ಈ ಸಾಂಗ್ ನೋಡಾದ್ಮೇಲೆ ಏನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ನಾನು ಏನಿರುತ್ತೋ ಅದನ್ನ ಆನೆಸ್ಟ್ ಆಗಿ ಹೇಳ್ತೀನಿ. ನಿಮಗೆ ಬೇಜಾರಾಗಿದ್ರು ಪರವಾಗಿಲ್ಲ, ಬೇಜಾರಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನನ್ನ ಅನಿಸಿಕೆ ಏನೈತೆ ಅದನ್ನ ನಾನು ಡೈರೆಕ್ಟ್ ಆಗಿ ಹೇಳ್ತಿರ್ತೀನಿ ವಿಡಿಯೋದಲ್ಲಿ. ನೀವು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.